ಮಧ್ಯದಲ್ಲಿ ತಮಿಳಲ್ಲಿ ಒಂದು 1000 ಎಪಿಸೋಡ್ಸ್ ಸೀರಿಯಲ್ ಹೀರೋ ಆಗಿ ಮಾಡಿದೆ. ದೆನ್ ಒಂದು ಸೀರಿಯಲು ಪ್ರೊಡ್ಯೂಸ್ ಮಾಡಿದೆ ನಾನು ತಮಿಳಲ್ಲಿ ಸನ್ ಟಿವಿಗೆ. ದೆನ್ ಅದು ಆದಮೇಲೆ ತೆಲುಗುಲಿ ಈಗ ಒಂದು 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ ಸರ್. ಕನ್ನಡ ಒಂದು ಆಲ್ಮೋಸ್ಟ್ ಒಂದು 3 ವರ್ಷ ಆಗಿತ್ತು ಮಾಡ್ದಲೆ. ಸೊ ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇದ್ದೆ. ಈ ಸ್ಟೋರಿನ ಹರೀಶ್ ಅವ್ರು ಹೇಳ್ತಿದ್ದಂಗೆ ತುಂಬ ಖುಷಿ ಆಯಿತು. ಐ ಮೀನ್ ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ಇಟ್ ಇಸ್ ವೆರಿ ನೈಸ್. ಬೈ ಕಂಪಲ್ಷನ್ ಅಲ್ಲ ಸರ್. ನನಗೆ ಮೇನ್ ಆಗಿ ಪಾತ್ರ ನೋಡ್ತಾ ಇದ್ದೆ. ಸೊ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂದ್ರು. ಸೊ ನನಗೂ ಆಪ್ಟ್ ಅನಿಸ್ತು ನನ್ನ ಏಜಿಗೆ. ಪ್ಲಸ್ ಇಟ್ಸ್ ಎ ಯಂಗ್ ಫಾದರ್. ಸೊ ನನಗೆ 16 ವರ್ಷದ ಮಗ ಇದ್ದಾನೆ. ಇನ್ನೊಂದು 10 ವರ್ಷ ದೊಡ್ಡ ಅನ್ನಷ್ಟೇ. ಹೋಪ್ಫುಲಿ ಐ ಆಮ್ ರೈಟ್ ವಿತ್ 16 ವರ್ಷ ದೊಡ್ಡ ಅನ್ನಷ್ಟೇ. ಸೊ ಬಟ್ ಕ್ಯಾರೆಕ್ಟರ್ ಇಸ್ ಗುಡ್. ಸೊ ಐ ವಾಸ್ ಲುಕಿಂಗ್ ಮೇನ್ಲಿ ಇನ್ ಟು ಮೈ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಪಾತ್ರ ಚೆನ್ನಾಗಿದೆಯಾ, ಅದಕ್ಕೆ ವೆಯ್ಟೇಜ್ ಇದೆಯಾ ಅಂತ. ಆ ಥರ. ಈಗ ತಮಿಳು ಬಂದಲ್ಲ ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದೀರಾ, ಕನ್ನಡದಲ್ಲಿ ಮಾಡೋ ಉದ್ದೇಶ ಏನಾದ್ರು ಇದೆಯಾ ಅಥವಾ ಖಂಡಿತ ಮಾಡಬೇಕು ಅಂತ ಇದ್ದೀನಿ ಸರ್. ವೆಯ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಕಡೆ ಹೇಗೆ? ಯಾಕೋ ಸಿನಿಮಾಯಿಂದ ದೂರನೇ ಉಳ್ದಂಗೆ ಸರ್ ನಾನು ಸಿನಿಮಾ ಇಂಡಸ್ಟ್ರಿಯಿಂದ ಆಲ್ಮೋಸ್ಟ್ ಈಗ ಒಂದು ಐ ಥಿಂಕ್ 10 ವರ್ಷ ಮೇಲೆ ಆಯಿತು ಸರ್ ಗ್ಯಾಪ್ ತಗೊಂಡು. ಸೊ ಸದ್ಯಕ್ಕೆ ಸೀರಿಯಲ್ ಮಾಡೋಣ, ಸೀರಿಯಲಲ್ಲಿ ಇದ್ದೀನಿ. ಸೊ ಅದನ್ನೇ ಮಾಡೋಣ ಅಂತ ಲುಕಿಂಗ್ ಸರ್. ಸಿನಿಮಾದೇನೋ ಮಾತುಕತೆ ಯಾರು ಬಂದಿದ್ರಾ ಅಥವಾ ನೀವೇನಾದ್ರು ಅಪ್ರೋಚ್ ಆ ಥರದ್ದೇನೋ ಮಾಡ್ತಿದ್ರಾ ಇಲ್ವಾ ಅಂತ? ಸಿನಿಮಾ ಮಾಡಿದ್ದೀನಿ ಸರ್. ಗೌಸ್ ಪೀರ್ ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಈಗ. ಓಕೆ. ಸೊ ಅದಕ್ಕೆ ರಿಲೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ಇಷ್ಟು ವರ್ಷ ಹೀರೋ ಆಗಿ ಮಾಡ್ತಾ ಇದ್ದೆ, ಫಸ್ಟ್ ಟೈಮ್ ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಅದರಲ್ಲಿ. ಈ ಸೀರಿಯಲಲ್ಲೂ ಬಹುತೇಕ ನಿಮಗೆ ಶೇಡ್ ಅದೇ ಥರ ಇರುತ್ತಲ್ಲ? ಎಲ್ಲ ವೆರೈಟಿ ಮಾಡಿದ್ದೀನಿ ಸರ್. ಕಾಮಿಡಿ ಮಾಡಿದ್ದೀನಿ, ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೆಗೆಟಿವ್ನು ಮಾಡಿದ್ದೀನಿ. ಸೊ ಐ ಟ್ರೈಡ್ ಎವ್ರಿಥಿಂಗ್ ಸರ್. ಬಟ್ ಅಂದ್ರೆ ನೀವು ಮುದ್ದಾದ ವಿಲ್ಲನ್ನು ಸೀರಿಯಲ್ಗೆ. ಏನು ಸರ್? ಮುದ್ದಾದ ವಿಲ್ಲನ್ನು. ಮುದ್ದಾದ ವಿಲ್ ಯಾ ಕೈಂಡ್ ಆಫ್ ಅನ್ಬೋದು. ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ಅ ವೆರಿ ಪಾಸಿಟಿವ್ ರೋಲ್. ತುಂಬ ಪಾಸಿಟಿವ್. ಮಗನ ಅವನಿಗೆ ಅಹಂಕಾರ ಅನ್ನೋದು ತುಂಬ ಇರುತ್ತೆ. ತಂದೆಗೆ ಅವನನ್ನ ತಿದ್ದಬೇಕು ಅನ್ನೋದಿದೆ. ಬಟ್ ಯಾವ ಥರ ತಿದ್ದುತ್ತಾನೆ? ಅವನಿಗೆ ಡೈರೆಕ್ಟಾಗಿ ಹೇಳಿದರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಹೀಲ್ ಕ್ರಿಯೇಟ್ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿ ಅವನನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಥರ ಒಂದು ಅವನ ಬಗ್ಗೆ ತುಂಬ ಪ್ರೀತಿ ಇದೆ, ಬಟ್ ಹೇಳ್ಕೊಳ್ಳಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟಿಂದ ನಮ್ಮಿಬ್ರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಸೊ ಅದನ್ನ ಎದುರುಗಡೆ ಹೇಳಿದ್ರೆ ಅವ್ನು ನನ್ನ ಮಾತು ಕೇಳಲ್ಲ. ಸೊ ಅವನನ್ನ ಇಂಡೈರೆಕ್ಟ್ ಆಗಿ ಅವನನ್ನ ನಾನು ಹೇಗೆ ಅವನ ಅಹಂಕಾರನ ತಿದ್ದಬೇಕು ಅನ್ನೋದು ನನ್ನ ಪ್ರಯತ್ನ ಇರುತ್ತೆ.